ಸೊ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಟೈಮ್ ಮ್ಯಾನೇಜ್ಮೆಂಟ್ ಯಾವ ತರ ಸರ್ ಮಾಡ್ಬೇಕು, ನಾನು ನಂಗೆ ಟೈಮೇ ಸಿಗ್ತಾ ಇಲ್ಲ ಓದೋದಕ್ಕೆ, ಟೈಮೇ ಸಾಲ್ತಾ ಇಲ್ಲ ಓದೋದಕ್ಕೆ, ಆ ತರ ಈ ತರ ಅಂತ ಕಮೆಂಟ್ಸ್ ಮಾಡ್ತೀರಾ. ಒಂದ್ ಅರ್ಥ ಮಾಡ್ಕೊಳ್ಳಿ, ಟೈಮ್ ಸಿಗ್ತಾ ಇಲ್ಲ ಅಂತಲ್ಲ, ಟೈಮ್ ನ ನೀವು ಮ್ಯಾನೇಜ್ ಮಾಡ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಟೈಮ್ ನ ನೀವು ಮ್ಯಾನೇಜ್ಮೆಂಟ್ ಮಾಡ್ತಾ ಇಲ್ಲ. ನನಗಿರೋದು 24 ಗಂಟೆ, ನಿಮಗಿರೋದು 24 ಗಂಟೆ, ಟಾಪರ್ ಅಂತ ಯಾರು ಬರ್ತಾರೋ ಅವ್ರಿರೋದು 24 ಗಂಟೆ, ಕಿರಣ್ ಚೌಹಾನ್ಗೆ ಇರೋದು 24 ಗಂಟೆ, ಟಾಪರ್ ಆದ ಲಾಸ್ಟ್ ಇಯರ್ ಟಾಪರ್ ಆದವನ್ಗೆ ಪ್ರೈಮ್ ಮಿನಿಸ್ಟರ್ ಇರೋದು 24 ಗಂಟೆ. ಬಟ್ ಅವರು ಟೈಮ್ ನ ಯುಟಿಲೈಸ್ ಮಾಡ್ಕೊಂಡ್ರು, ಟೈಮ್ ನ ಸೆಟ್ ಮಾಡ್ಕೊಂಡು ನಾನು ಈ ಟೈಮಲ್ಲಿ ಇದನ್ನ ಮಾಡಬೇಕು ಅಂತ ಮಾಡ್ಕೊಂಡ್ರು. ಹಂಗಾಗಿ ದೇ ಗಾಟ್ ದ ಸಕ್ಸಸ್. ಸೊ ನಿಮಗೆ ಇವಾಗ ಏನಿದೆ, ಇನ್ನೊಂದು ರಿಮೈನಿಂಗ್ 1 ವೀಕ್ ಅಂತ ಅನ್ಕೊಂತೀನಿ ನೀವು ತಗೊಂಡ್ರೆ, ಅಥವಾ ಎನಿಥಿಂಗ್ ವಾಟ್ ಎವರ್ ಇಟ್ ಮೇ ಬಿ. ಸೊ ಇವಾಗ ಯಾವ ತರ ಮಾಡ್ಕೊಬೇಕು ಅಂದ್ರೆ, ನನಗೆ ಫಸ್ಟ್ ಥಿಂಗ್ ನಾನು ಇಷ್ಟು 1 ಅವರ್ ಅಲ್ಲಿ ನಾನು ಈ ಟಾಪಿಕ್ ಮುಗಿಸ್ಬೇಕು, 2 ಅವರ್ಸ್ ನಾನು ಈ ಟಾಪಿಕ್ ಮುಗಿಸ್ಬೇಕು, ಇದನ್ನ ರಿವಿಷನ್ ಮಾಡಬೇಕು. ಮೇನ್ ಥಿಂಗ್ ದ ರಿವಿಷನ್ಸ್ ಮಾಡಿ, ಓದಿ, ರಿವಿಷನ್ಸ್ ಮಾಡಿ, ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ಸಾಲ್ವ್ ಮಾಡಿ. ಅದು ಎಫೆಕ್ಟಿವ್ ವೇ ಆಫ್ ಯುಟಿಲೈಸಿಂಗ್ ದ ಟೈಮ್. ಅರ್ಧ ಟಾಪಿಕ್ ಓದೋದು, ಕುತ್ಕೊಂಡು ಮೊಬೈಲ್ ನೋಡೋದು, ಚಾಟ್ಸ್ ಮಾಡೋದು ಇವೆಲ್ಲ ಅಂತಲ್ಲ. ಮೊಬೈಲ್ ನೋಡಬೇಕು ಯಾವಾಗ ಅಂದ್ರೆ, ಒಂದು 2 ಅವರ್ಸ್ ಕಂಟಿನ್ಯೂಸ್ ಆಗಿ ಓದ್ತೀರಾ, ಒಂದು 10 ಮಿನಿಟ್ಸ್, ಒಂದು 2 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ಟೈಮ್ ಬ್ಲಾಕ್ ಮಾಡ್ಕೊಬೇಕು. ಮೇನ್ ಥಿಂಗ್ ಟೈಮ್ ಬ್ಲಾಕಿಂಗ್. ಓಕೆ, ನಾನು ಮೊಬೈಲ್ ನ 2 ಮಿನಿಟ್ಸ್ ನೋಡಬೇಕು ಅಂದ್ರೆ 2 ಮಿನಿಟ್ಸ್ ನೋಡ್ಬೇಕು ಅಷ್ಟೇ, ಅದನ್ನ ಮಾಡಕ್ ಹೋಗ್ಬಾರ್ದು. ಅಲಾರಾಮ್ ಇಟ್ಕೊಳ್ಳಿ. ಓಕೆ, ಅಲಾರಾಮ್ಸ್ ಇದೆ, ಗೂಗಲ್ ಕ್ಯಾಲೆಂಡರ್ ಇದೆ. ಅಲಾರಾಮ್ಸ್ ವಿಷಯಕ್ಕೆ ಬಂದ್ರೆ ನೋಡಿ, ಬೆಳಗ್ಗೆ 4 ಗಂಟೆಗೆ ಎದ್ದೋಳ್ಬೇಕು ಅಂತ ಅಲಾರಾಮ್ ಇಡ್ತೀರಾ, ಎದ್ದೋಳಲ್ಲ. ಯಾಕಂದ್ರೆ ಸ್ನೂಸ್ ಆಪ್ಷನ್ ಇರುತ್ತೆ, ಸ್ನೂಸ್ ಮಾಡ್ತಾ ಇರ್ತೀರಾ, ಅದು ಹೋಗ್ತಾ ಇರುತ್ತೆ. 4 ಗಂಟೆ ಇರೋದು 6 ಗಂಟೆ ಆಗುತ್ತೆ, 6 ಗಂಟೆ ಇರೋದು 7 ಗಂಟೆ ಆಗುತ್ತೆ. ಸೊ ಯು ಲಾಸ್ಟ್ 3 ಅವರ್ಸ್ ದೇರ್, 3 ಪ್ರೀಶಿಯಸ್ ಅವರ್ಸ್. ನಾನ್ ಪ್ರಿಫರ್ ಮಾಡೋದು ಅರ್ಲಿ ಮಾರ್ನಿಂಗ್ ಸ್ಟಡಿ. ಓಕೆ, ಮೇನ್ಲಿ ಅರ್ಲಿ ಮಾರ್ನಿಂಗ್. ಈ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ಅದು ಎದ್ದು ಆ ಟೈಮಲ್ಲಿ ಓದಿದಾಗ ತಲೆಯಲ್ಲಿ ಏನ್ ಓದ್ತೀರಾ ಹಂಗೆ ಕುತ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಕಂಪ್ಲೀಟ್ ಸೈಲೆಂಟ್ ಆಗಿರುತ್ತೆ. ಸೊ ನೀವು ಏನ್ ಓದ್ತೀರಾ ಕಂಪ್ಲೀಟ್ ಎಫರ್ಟ್ ಆಗುತ್ತೆ. ಕೆಲವರು ರಾತ್ರಿ ಓದ್ತೀರಾ, ಡಸಂಟ್ ಮ್ಯಾಟರ್. ಓಕೆ, ಅವ್ರವ್ರ ಪ್ಯಾಟರ್ನ್ ಅವ್ರಿಗಿರುತ್ತೆ. ಸೊ ನಾನು ಹೇಳೋದೇನು ಅಂದ್ರೆ, ಟೈಮ್ ನ ಯುಟಿಲೈಸ್ ಮಾಡ್ಕೊಳ್ಳಿ. ಮೇನ್ ಥಿಂಗ್, ಟೈಮ್ ನ ಯುಟಿಲೈಸ್ ಮಾಡ್ಕೊಳ್ಳಿ, ವೇಸ್ಟ್ ಮಾಡಕ್ ಹೋಗ್ಬೇಡಿ ಟೈಮ್ ನ. ಓಕೆ, ಸೊ ನೀವು ಟೈಮ್ ನ ಹೆಂಗ್ ಯುಟಿಲೈಸ್ ಮಾಡ್ಕೊಬೇಕು, ನೀವು ಥಿಂಕ್ ಮಾಡಬೇಕು. ಯು ಆರ್ ಸೆಲ್ಫ್ ಡಿಸೈಡಿಂಗ್. ಓಕೆ, 5 ನಿಮಿಷ ಓದೋದು, ಮೊಬೈಲ್ ಎತ್ಕೊಳ್ಳೋದು, ನೋಟಿಫಿಕೇಶನ್ ಆಫ್, ಇದು ವಾಟ್ಸ್ಆಪ್ ನೋಡೋದು, ಚಾಟ್ ಮಾಡೋದು, ಶಾರ್ಟ್ಸ್ ನೋಡೋದು, ರೀಲ್ಸ್ ನೋಡೋದು, ಇವೆಲ್ಲ ಅವಾಯ್ಡ್ ಮಾಡಿ. ಇವೆಲ್ಲ ಆದ್ಮೇಲೆ, ಎಕ್ಸಾಮ್ ಆದ್ಮೇಲೆ ನೋಡಬಹುದು ನಾವಿಲ್ಲಿ. ಓಕೆ, ಇನ್ನೊಂದು ವಾರ ಇದೆ ಎಕ್ಸಾಮ್ಗೆ. ಓಕೆ, ಒಂದೇ ವಾರ ಇರೋದು. ಟೈಮ್ ನ ಎಷ್ಟು ಯುಟಿಲೈಸ್ ಮಾಡ್ಕೊಂತೀರೋ ಅಷ್ಟು ಯುಟಿಲೈಸ್ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ನಂಬರ್ ಆಫ್ ರಿವಿಷನ್ಸ್ ಮಾಡಿ, ಟಾಪಿಕ್ ಕಂಪ್ಲೀಷನ್ ಮಾಡಿ. ನಾನು ಅರ್ಧ ದಿವಸದಲ್ಲಿ, 1 ದಿವಸದಲ್ಲಿ ಟಾಪಿಕ್ ಮುಗಿಸ್ಬೇಕು, ಈ ಸಬ್ಜೆಕ್ಟ್ ಮುಗಿಸ್ಬೇಕು, ಆ ತರ ಒಂದು ಪ್ಲಾನ್ ಮಾಡ್ಕೊಂಡು ಪ್ಲಾನ್ಡ್ ವೇ ಹೋಗ್ಬೇಕು. ದಟ್ ಈಸ್ ಕಾಲ್ಡ್ ಆಸ್ ಮ್ಯಾನೇಜ್ಮೆಂಟ್ ಆಫ್ ಟೈಮ್. ಆ ಟೈಮ್ ನ ಮ್ಯಾನೇಜ್ ಮಾಡೋದು ಕಲಿಲ್ಲ ಅಂತಂದ್ರೆ, ಇದೊಂದೇ ಅಲ್ಲ, ಓದೋ ವಿಷಯಕ್ಕೆ ಅಂತಲ್ಲ, ಯಾವುದನ್ನು ಆಗಲ್ಲ. ಓಕೆ, ನಿಮ್ಗೆ ಏನ್ ಕೆಲಸಗಳಿದಾವೆ, ಯಾರು ನಿಮ್ಗೆ ಎಕ್ಸಾಮ್ ಟೈಮಲ್ಲಿ ಡಿಸ್ಟರ್ಬ್ ಮಾಡಕ್ ಬರಲ್ಲ. ಬಟ್ ಯು ಆರ್ ಸೆಲ್ಫ್ ಡಿಸ್ಟರ್ಬಿಂಗ್. ಓಕೆ, ನಿಮ್ಮ ಮೈಂಡ್ ನಿಮ್ಗೆ ಸೆಲ್ಫ್ ಡಿಸ್ಟರ್ಬ್ ಆಗ್ತಾ ಇದೆ. ಯಾಕಂದ್ರೆ ಯು ಆರ್ ಹ್ಯಾವಿಂಗ್ ನೋ ಅಥಾರಿಟಿ ಆನ್ ದ ಮೈಂಡ್. ಓಕೆ, ಅದನ್ನ ಫಸ್ಟ್ ಅವಾಯ್ಡ್ ಮಾಡಿ. ಇಲ್ಲ, ನಾನು ಈ ಕೆಲಸ ಮಾಡಬೇಕು, ನಾನು ಇದನ್ನ ಓದಬೇಕು, ನಾನು ಇವತ್ತು ಚಾಟ್ ಮಾಡಬಾರ್ದು, ಫ್ರೆಂಡ್ಸ್ ಚಾಟ್ ಮಾಡಬಾರ್ದು, ಇದು ನಿಮ್ಮ ಮೈಂಡ್ ಬರ್ತಾ ಇದ್ರೆ ಆಟೋಮೆಟಿಕಲಿ ಎಲ್ಲ ಕಟ್ ಆಗುತ್ತೆ. ಪ್ಲಾನ್ ಮಾಡಿ ನೀವು ಓದಬಹುದು. ಓಕೆ, ದಿಸ್ ಇಸ್ ದ ಒನ್ ಬೆಸ್ಟ್ ವೇ. ಸೊ ಥಿಂಕ್ ಅಬೌಟ್ ಇಟ್.